ನಮಸ್ಕಾರ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಚಂದನ ಮನೆಯವರ ಶ್ರೇಯಸ್ಸಿಗೋಸ್ಕರ, ದೋಷ ಪರಿಹಾರಕ್ಕೋಸ್ಕರ, ಮನೆಯವರ ಒಳ್ಳೆಯದಿಗೋಸ್ಕರ ಮಹಾವ್ರತನ ಮಾಡ್ತಾಳ, ಇಲ್ಲವಾದರೆ ಕಾತ್ಯಾಯಿನಿ ಇನ್ನಷ್ಟು ಇವರನ್ನು ಅವಮಾನ ಮಾಡ್ತಾಳ, ಈ ಕಡೆ ವೀರೇಶ ವೈಭವಿ ತಲೆ ಕೆಡಿಸ್ತಾ ಇದ್ದಾನ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಪ್ರಾರಂಭದಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆಗ ಮುತ್ತು ಮನೆಯವರು ಬಂದಿರ್ತಾರೆ, ಇನ್ನು ಭಾರತಿನೂ ಬಂದಿರ್ತಾಳೆ. ಭಾರತಿ ಹೇಳ್ತಾಳೆ, ಚಂದನ ಎಲ್ಲರೂ ಬಂದ್ರಾ ಅಂತ ಹೇಳ್ತಾರೆ. ಆಗ ಚಂದನ ಕೇಳ್ತಾಳೆ, ಭಾರತಿ ನೀನೇನು ಇಷ್ಟು ಬೇಗ ಬಂದಿದ್ಯಾ ಅಂತ ಕೇಳ್ತಾಳೆ. ಆಗ ಭಾರತಿ ಹೇಳ್ತಾಳೆ, ಹಾಂ ಚಂದನ, ಇವತ್ತು ನಾನು ವ್ರತ ಮಾಡಬೇಕಲ್ಲ, ಅದಕ್ಕೆ ಬೇಗನೆ ಬಂದೆ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಅಲ್ಲ ಭಾರತಿ, ವ್ರತ ಅಂದರೆ ಕೆಂಡನ ಕೈಯಲ್ಲಿ ಹಿಡ್ಕೋಬೇಕಲ್ಲ, ಅಷ್ಟೇ ಅಲ್ಲ ಬರೀ ಕಾಲಲ್ಲಿ ನಡಿಬೇಕು, ನಿಂಗೇನು ನೋವಾಗಲ್ವಾ ಭಾರತಿ ಅಂತ ಕೇಳ್ತಾಳೆ. ಆಗ ಭಾರತಿ ಹೇಳ್ತಾಳೆ, ನೋವಾಗುತ್ತೆ ಚಂದನ, ಆದರೆ ನಾನಿದನ್ನು ಮಾಡಲೇಬೇಕು. ನನ್ನ ಗಂಡನ ಶ್ರೇಯಸ್ಸಿಗೋಸ್ಕರ, ನಮ್ಮ ಜೀವನಕ್ಕೋಸ್ಕರ, ಅಷ್ಟೇ ಅಲ್ಲ ನಮ್ಮ ಮನೆಯವರಿಗೋಸ್ಕರ ನಾನು ಇದನ್ನು ಮಾಡಲೇಬೇಕು. ಮನೆ ಮಗಳಾಗಿ ಇದು ಮಾಡೋದು ನನ್ನ ಕರ್ತವ್ಯ ಅಲ್ವಾ. ಇಷ್ಟು ವರ್ಷ ನಮ್ಮ ಅಮ್ಮ ಮಾಡ್ತಿದ್ರು, ಆದರೆ ಇವಾಗ ನನಗೆ ಮದುವೆ ಆಗಿದೆ, ಹಾಗಾಗಿ ಈ ಜವಾಬ್ದಾರಿನ ನಾನೇ ತಗೊಳ್ಬೇಕು. ನಿಷ್ಠೆಯಿಂದ ಮಾಡಿದರೆ ದೇವಿ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ, ಯಾವ ನೋವು ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ಆವಾಗ ಅಲ್ಲಿಗೆ ಕಾತ್ಯಾಯಿನಿ ಬರ್ತಾಳೆ. ಬಂದಾಗ ಇನ್ನವಳು ಹೇಳ್ತಾಳೆ, ಏ ಭಾರತಿ, ಏನೇ ವ್ರತ ಮಾಡುವಾಗ ಮಾತಾಡಬಾರ್ದು ಅಂತ ಹೇಳಿದ್ನಲ್ಲ, ನೀನು ನೋಡದೆ ಮಾತಾಡ್ತಾ ನಿಂತಿದ್ಯಾ ಅಂತ ಹೇಳ್ತಾಳೆ. ಹೇಳಿ ಚಂದನ ನೋಡ್ತಾಳೆ. ಚಂದನ ನೋಡಿ ಹೇಳ್ತಾಳೆ, ಏನು ಶ್ರೀಗಂಧದ ಗುಡಿ ಫ್ಯಾಮಿಲಿ ಸೊಸೆ, ಏನು ವ್ರತ ಮಾಡಲ್ವಾ? ನೀನು ನೋಡಿದರೆ ಈ ಅವತಾರದಲ್ಲಿ ಇದ್ದಿದ್ಯಾ? ನಿನ್ನೆ ನೋಡಿದರೆ ನಾನು ವ್ರತ ಮಾಡ್ತೇನೆ, ನಾನು ಮನೆ ಮಾರೀತಿ ಉಳಿಸ್ತೇನೆ ಅಂತ ಹೇಳ್ತಿದ್ದಿ, ಆದರೆ ಇವತ್ತು ಅದೆಲ್ಲ ಬಾಯಿ ಮಾತಾ, ಬರೀ ಬಿಲ್ಡಪ್ಪ, ವ್ರತ ಮಾಡೋ ಮುಖಗಳ ಇವ ಅಂತ ಹೇಳ್ಕೊಂಡು ಬಾಯಿಗೆ ಬಂದಂಗೆ ಚಂದನಗೆ ಬೈತಾ ಇರ್ತಾಳೆ, ಹಾಗೂ ಮುತ್ತು ಮನೆಯವರಿಗೂ ಬೈತಾ ಇರ್ತಾಳೆ. ಏ ಮೂದೇವಿ, ಈ ಥರ ವ್ರತ ಮಾಡೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ದೇನೆ? ಏನು ಬಾಯಲ್ಲಿ ಹೇಳ್ದಾಗಲ್ಲ ಈ ವ್ರತ ಮಾಡೋದು. ಈ ವ್ರತ ಮಾಡಬೇಕಂದ್ರೆ ಮನೆ ಸೊಸೆ ಅನ್ಸ್ಕೊಂಡಿರ್ಬೇಕು. ಮನೆ ಸೊಸೆ ಅಂದರೆ ಏನು ಗೊತ್ತಾ? ಆ ಮನೆಗೋಸ್ಕರ ಏನು ಮಾಡೋಕ್ಕೂ ರೆಡಿಯಾಗಿರಬೇಕು, ಆ ಮನೆ ಒಳಿತಿಗೋಸ್ಕರ ನಿಭಾಯಿಸೋಕ್ಕೂ ರೆಡಿಯಾಗಿರಬೇಕು. ಸುಮ್ಮನೆ ಓಡಿ ಬಂದು ಮನೆ ಒಳಗೆ ಸೇರಿದಾಗಲ್ವಾ ಈ ವ್ರತ ಮಾಡೋದು. ಸ್ವಲ್ಪ ನೆನ್ಪಿಡ್ಕೊ. ಏನು ವ್ರತ ಮಾಡ್ತಾಳಂತೆ, ವ್ರತ ಮಾಡ್ತಾಳೆ ಹೇಳ್ಕೊಂಡು ಬಾಯಿಗೆ ಬಂದಾಗೆ ಚಂದನಂಗೆ ಬೈತಾ ಇರ್ತಾಳೆ. ಆಗ ಹರಿ ಮುತ್ತು ಹೇಳ್ತಾರೆ, ಚಂದನ ಬಾ ಹೋಗೋಣ ಅಂತ ಹೇಳ್ತಾರೆ. ಹೋಗೆ, ಕರೆತಿದ್ದಾರೆ ನೋಡಿ ಹೋಗೆ ಅಂತ ಕಾತ್ಯಾಯಿನಿ ಚಂದನಂಗೆ ತುಂಬ ಹೀಯಾಳಿಸಿ ಅವಮಾನ ಮಾಡಿ ಮಾತಾಡ್ತಾಳೆ. ಇನ್ನು ಚಂದನ ಒಬ್ಬಳೇ ಬಂದು ಕೂತ್ಕೊಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ಏನ್ರಿ ಅತ್ತೆ ಹೇಳಿದ್ದಾನೆ ಯೋಚನೆ ಮಾಡ್ತಿದ್ದೀರಾ, ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡ್ರಿ, ಅವ್ರು ಮಾತಾಡೋದೇ ಹಾಗೆ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾನೆ ಹರಿ. ಆಗ ಮುತ್ತುನು ಹೇಳ್ತಾನೆ, ಹೌದು ಚಂದನ, ಅವ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ, ಅವ್ರು ಯಾವಾಗಲೂ ಅದೇ ರೀತಿ ಮಾತಾಡ್ತಾರೆ ಅಂತ ಹೇಳ್ತಾನೆ. ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ. ಮೊನ್ನೆ ಜ್ಯೋತಿಷಿಗಳು ಹೇಳಿದ್ರಲ್ವಾ, ಜಾತಕದಲ್ಲಿ ಏನೂ ದೋಷ ಇಲ್ಲ ಅಂತ ಹೇಳಿ, ಹಾಗಿರುವಾಗ ಯಾಕೆ ನಾವು ಈ ರೀತಿ ಮಾಡಬೇಕು? ನೋಡು, ಮನೆ ದೇವರಿಗೆ ಬಂದಿದ್ದೇವೆ, ಪೂಜೆ ಮಾಡಿಸ್ಕೊಂಡಿದ್ದೇವೆ, ಎಲ್ಲನೂ ಪರಿಹಾರ ಆಗುತ್ತೆ, ನೀನು ಇದ್ರ ಬಗ್ಗೆ ಏನೇ ಯೋಚನೆ ಮಾಡಬೇಡ ಕಣಮ್ಮ ಅಂತ ಹೇಳ್ತಾನೆ ಮುತ್ತು. ಆದರೆ ಚಂದನ ಕಾತ್ಯಾಯಿನಿ ಮಾತಾಡಿದ್ದನ್ನು ನೆನಪು ಮಾಡ್ಕೊಳ್ತಾ ಇರ್ತಾಳೆ. ಕಾತ್ಯಾಯಿನಿ ಹೇಳಿದಂಥ ಮಾತುಗಳು, ಮನೆ ಸೊಸೆ ಆದವರು ಮನೆಗೋಸ್ಕರ ಏನಾದರೂ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿರಬೇಕು, ಅದು ಕಣೆ ಮನೆ ಸೊಸೆ ಅಂತ ಹೇಳಿರೋದು. ಅವಳಿಗೆ ತುಂಬಾ ನೆನಪಾಗ್ತಾನೆ ಇರ್ತದೆ. ಅವಳು ಡಿಸೈಡ್ ಮಾಡ್ತಾಳೆ, ನಾನು ಈ ವ್ರತನ ಮಾಡಲೇಬೇಕು ಅಂತ ಹೇಳಿ. ಇನ್ನು ಈ ಕಡೆ ವೀರೇಶ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ. ಏನಂದರೆ ವೈಭವಿಗೆ ಮದುವೆ ಮಾಡಿಸೋದಾಗಿರ್ತದೆ. ಇನ್ನು ವೈಭವಿ ಅಮ್ಮ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಏನಪ್ಪ ಇದು, ಇವನ ಕಟ್ಕೊಂಡು ಏನಪ್ಪ ಮಾಡೋದು ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ವೈಭವಿ ಈ ಕಡೆ ಕಂಠಿ ಹತ್ರ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ. ವೈಭವಿ ಹೇಳ್ತಾಳೆ ಕಂಠಿ ಹತ್ರ, ಪೂಜೆ ಎಲ್ಲ ಆಯ್ತಾ ಕಂಠಿ, ನೀನು ಬೇಡ್ಕೊಂಡ್ಯಾ ನಮ್ಮ ಮದುವೆ ಆಗಬೇಕು ಅಂತ ಬೇಡ್ಕೊಂಡ್ಯಾ ಅಂತ ಕೇಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ಅಯ್ಯೋ ಇಲ್ಲ ಕಣೆ, ಇನ್ನು ಪೂಜೆ ಶುರು ಆಗಬೇಕು, ಪೂಜೆ ಶುರು ಆದಾಗ ನಾನೇ ಬೇಡ್ಕೊಳ್ತೇನೆ ನಮ್ಮಿಬ್ಬರು ಮದುವೆ ಆಗಲಿ ಬೇಕಾ ಅಂತ ಹೇಳಿ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ನನಗೂ ದೇವಸ್ಥಾನಕ್ಕೆ ಬರೋಕ್ಕೆ ಆಸೆ ಕಣೋ, ಅಷ್ಟೇ ಅಲ್ಲ ಅಲ್ಲಿ ವಾದ್ಯಗಳು ಸೌಂಡ್ ಕೇಳಿಸ್ತಾ ಇದ್ದರೆ, ಆ ದೇವಸ್ಥಾನ ನೋಡ್ತಾ ಇದ್ದರೆ ನಮ್ಮ ಮದುವೆ ಆದಷ್ಟು ಬೇಗ ಆಗಬೇಕು ಅಂತ ಅನಿಸ್ತದೆ. ಬೀಚ್ ವೆಡ್ಡಿಂಗ್ ಕ್ಯಾನ್ಸಲ್ ಮಾಡಿ ದೇವಸ್ಥಾನದಲ್ಲಿ ಮದುವೆ ಆಗಬೇಕು ಅಂತ ಅನಿಸ್ತಿದೆ ಕಣೋ ಅಂತ ಹೇಳ್ತಾನೆ. ಆಗ ಕಂಟಿನ್ಯೂ ಆಡ್ತಾ ಇರ್ತಾನೆ, ಇಬ್ಬರು ಮಾತಾಡ್ತಾ ಇರ್ತಾರೆ. ಇನ್ನು ಮನೆಗೆ ವೀರೇಶ ಬರ್ತಾನೆ. ವೀರೇಶ ಬರುವಾಗ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಬರ್ತಾನೆ ಫೋನಲ್ಲಿ. ನಾವು ಪ್ಲ್ಯಾನ್ ಮಾಡಿದ ಹಾಗೆ ಆಗುತ್ತಲ್ಲ, ಆಗಬೇಕು, ಆಗೋ ಹಾಗೆ ನಾನು ಮಾಡೇ ಮಾಡ್ತೇನೆ ಅಂತ ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾ ಬರ್ತಾನೆ. ಇನ್ನು ಬಂದು ಹೇಳ್ತಾನೆ ವೈಭವಿ ಅಮ್ಮನ ಹತ್ರ, ಅಮ್ಮ,
ವೈಭವಿನ ಹೊರಡಿಸಿದ್ಯಲ್ವಾ, ಅವಳ ನಿನ್ನ ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಆವಾಗ ವೈಭವಿ ಅಮ್ಮ ಹೇಳ್ತಾಳೆ, ಏನೋ ಮಾತಾಡ್ತಿದ್ಯಾ, ಅವಳು ಕೊಡೋ ಟಾರ್ಚರ್ಗೆ ನಾನು ಇಲ್ಲಿದ್ದೇನೋ ಅಥವಾ ಇಲ್ವೋ ನಂಗೆ ಅರ್ಥನೇ ಆಗ್ತಿಲ್ಲ, ಒಂದು ಗಳಿಗೆ ನಿದ್ರೆ ಮಾಡಿಕ್ ಬಿಡ್ತಾಳೆ, ಅಷ್ಟು ಟಾರ್ಚರ್ ಕೊಡ್ತಿದ್ದಾಳೆ ಅವಳು ಅಂತ ಹೇಳ್ತಾನೆ. ಆವಾಗ ವೀರೇಶ ಹೇಳ್ತಾನೆ, ನೋಡಮ್ಮ ನೀನು ಏನು ಹೇಳಿದ್ರು ನಾನು ಕೇಳಲ್ಲ, ಇದು ನಮಗೆ ಸರಿಯಾದ ಚಾನ್ಸ್, ಈ ಚಾನ್ಸನ್ನು ನಾವು ಉಪಯೋಗಿಸ್ಕೊಳ್ಳೇಬೇಕು. ನೋಡು, ಇನ್ನೇನು ಅರ್ಧ ಗಂಟೆಯಲ್ಲಿ ಅವಳನ್ನು ಹೇಗಾದರೂ ರೆಡಿ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಬಾ, ಹೋಗು ಅಂತ ಹೇಳ್ತಾನೆ. ಇನ್ನು ವೈಭವಿ ಅಮ್ಮ ವೈಭವಿನ ಕರೀತಾಳೆ, ಬಂಗಾರಿ ಬಂಗಾರಿ ಬಾರೆ ಇಲ್ಲಿ ಅಂತ ಕರೀತಾಳೆ. ಡೋರ್ ನಾಕ್ ಮಾಡ್ತಾಳೆ. ಆವಾಗ ವೈಭವಿ ಹೇಳ್ತಾಳೆ, ಕಂಟಿ ಅಮ್ಮ ಕರೀತಿದ್ದಾರೆ, ನನಗೆ ಮತ್ತೆ ಕಾಲ್ ಮಾಡ್ತೇನೆ ಅಂತೇಳಿ ಫೋನ್ ಇಡ್ತಾಳೆ. ಇನ್ನು ವೈಭವಿ ಹೊರಗೆ ಬರ್ತಾಳೆ. ಆಗ ವೈಭವಿ ಅಮ್ಮ ಹೇಳ್ತಾರೆ, ಬಂಗಾರಿ ಏನು ಗೊತ್ತಾ, ದೇವಸ್ಥಾನಕ್ಕೆ ಹೋಗಿ ಬರೋಣ ಕಣೆ ಅಂತ ಹೇಳ್ತಾಳೆ. ಆವಾಗ ವೈಭವಿ ಹೇಳ್ತಾಳೆ, ಏನು ದೇವಸ್ಥಾನಕ್ಕ? ಅಲ್ಲ, ನಾನು ಇಲ್ಲಿವರೆಗೂ ನೀ ದೇವಸ್ಥಾನಕ್ಕೆ ಹೋಗಿದ್ದೇ ನೋಡಲಿಲ್ಲ, ಅಂಥದ್ರಲ್ಲಿ ನೀ ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಅಂತ ಹೇಳ್ತಾಳೆ. ಆಗ ವೈಭವಿ ಅಮ್ಮ ಹೇಳ್ತಾಳೆ, ಅಯ್ಯೋ ಎಲ್ಲ ದಿನ ಕೂಡ ಒಂದೇ ದಿನ ಆಗಿರಲ್ಲ ವೈಭವಿ, ಯಾಕೋ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತ ಅನಿಸ್ತಿದೆ, ಹಾಗಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗುವ, ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ಒಂಚೂರು ಸಮಾಧಾನ ಆಗುತ್ತೆ ಅಂತ ಹೇಳ್ತಾಳೆ. ಆಗ ವೈಭವಿ ಹೇಳ್ತಾಳೆ, ನೀನೇ ಹೋಗು, ನಿನ್ನ ಮನಸ್ಸಿಗೆ ಸಮಾಧಾನ ಆಗಬೇಕಲ್ಲ, ನನ್ನ ಮನಸ್ಸು ತುಂಬಾ ಸಮಾಧಾನದಿಂದ ಇದೆ, ನಾನು ಕಂಠಿ ಹತ್ರ ಮಾತಾಡಿದ್ರೆ ನನ್ನ ಮನಸ್ಸು ಯಾವಾಗಲೂ ಸಮಾಧಾನದಲ್ಲಿರ್ತದೆ, ನೀನೇ ಹೋಗಿ ಬಾ ಅಂತ ಹೇಳ್ತಾರೆ. ಆಗ ವೈಭವಿ ಅಮ್ಮ ಹೇಳ್ತಾರೆ, ಅಲ್ವೇ ನನ್ನ ಮಾತು ಕೇಳಿ ನೀನು ಬಾರೆ, ನೀನು ಬಂದರೂ ನಮಗೂ ಖುಷಿ, ಅಪ್ಪನೂ ರೆಡಿಯಾಗಿದ್ದಾರೆ, ನೀನು ಬಾ ಬಂಗಾರಿ ಹೇಳ್ಕೊಂಡು ತುಂಬಾ ಅವಳಿಗೆ ಪುಸಿ ಹೊಡಿತಾ ಇರ್ತಾಳೆ. ಆವಾಗ ವೈಭವಿ ಹೇಳ್ತಾಳೆ, ಏನಮ್ಮ ಇಷ್ಟು ಒತ್ತಾಯ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ವೈಭವಿ ಅಮ್ಮ ಹೇಳ್ತಾಳೆ, ಅಯ್ಯೋ ಏನು ಒತ್ತಾಯ ಕಣೆ, ದೇವಸ್ಥಾನಕ್ಕೆ ಬಾ ಅಂತ ಹೇಳಿದೆ, ಅದೇ ಒತ್ತಾಯನ, ಬಾರೆ ವೈಭವಿ ದೇವಸ್ಥಾನಕ್ಕೆ ಅಂತ ಹೇಳ್ತಾಳೆ. ಇನ್ನು ವೈಭವಿ ಹೇಳ್ತಾಳೆ, ಆಯಿತು ಬಿಡು, ದೇವಸ್ಥಾನಕ್ಕೆ ತಾನೇ ಬರ್ತೇನಂತ ಹೊರಡ್ತಾಳೆ. ಆಗ ವೈಭವಿ ಅಮ್ಮ ಹೇಳ್ತಾಳೆ, ಅಲ್ಲ ಕಣೆ, ಈ ಡ್ರೆಸ್ಸಲ್ಲಿ ದೇವಸ್ಥಾನಕ್ಕೆ ಬರೋದಾ, ನೋಡು ನಮಗೂ ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತಲ್ಲ, ಸೀರೆ ಉಟ್ಕೊಂಡು ಬಾರೆ ಅಂತ ಹೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಏನು ಸೀರೆನಾ, ಅಲ್ಲಮ್ಮ ಸೀರೆ ಉಟ್ಕೊಂಡು ಬರಬೇಕಾ ಕೇಳ್ತಾಳೆ. ಅದಕ್ಕೆ ಹೌದು ಕಣೆ, ಸೀರೆ ಉಟ್ಕೊಂಡು ಬಾರೆ ಅಂತ ಹೇಳ್ತಾಳೆ. ಆಗ ಆಯಿತು ಅಂತ ಹೇಳಿ ಸೀರೆ ಉಟ್ಕೊಂಡು ಬರಲಿಕ್ಕೆ ಹೋಗ್ತಾರೆ. ಇನ್ನು ಈ ಕಡೆ ಪುರೋಹಿತರು ಹೇಳ್ತಾ ಇರ್ತಾರೆ, ಯಾರೆಲ್ಲ ವ್ರತ ಮಾಡ್ತೀರಿ ಬನ್ನಿ ಈ ಕಡೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ವ್ರತ ಮಾಡೋರಿಗೆ ಅಗ್ನಿಕುಂಡ ಕೊಡ್ತಾ ಇರ್ತಾರೆ. ಆವಾಗ ಒಂದು ಅಗ್ನಿಕುಂಡ ಉಳಿದಿರುತ್ತೆ. ಇನ್ನು ಅವ್ರು ಹೇಳ್ತಾರೆ, ಯಾರೀ ಅದು, ಯಾರು ವ್ರತ ಮಾಡ್ತೆ ಅಂತ ಹೇಳಿದವರು, ಲಾಸ್ಟಲ್ಲಿ ಒಂದಿದೆ ಅಲ್ಲ, ಯಾರೀ ಅದು ಅಂತ ಹೇಳ್ತಾರೆ. ಆಗ ಕಾತ್ಯಾಯನಿ ಹೇಳ್ತಾರೆ, ಇನ್ಯಾರು, ಈ ಮನೆಯವ್ರು ಬರಲ್ಲ ಬಿಡಿ, ಇವರು ವ್ರತ ಮಾಡೋ ಮುಖವ ಈ ಮನೆಯವ್ರದ್ದು ಅಂತ ಹೇಳ್ಕೊಂಡು ಹೀಯಾಳಿಸ್ತಾ ಇರ್ತಾರೆ. ಆಗ ಹರಿ ಹೇಳ್ತಾನೆ, ಅತ್ತೆ ಸ್ವಲ್ಪ ಸುಮ್ಮನೆ ಇರ್ತೀರಾ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಕಥೆಯನ್ನು ಹೇಳ್ತಾಳೆ, ನಿನ್ನ ಹೆಂಡತಿ ನಿನ್ನೆ ಹೇಳಿದ್ಲಲ್ಲ ವ್ರತ ಮಾಡ್ತೆ ಅಂತ ಹೇಳಿ, ಎಲ್ಲಿ ಹೋದ್ದು, ಓಡ್ ಹೋದ, ಅಲ್ಲ ವ್ರತ ಮಾಡೋ ಮುಖನ ಅವಳ್ದು ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ನೋಡಿ ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾನೆ. ಆವಾಗ ಪುರೋಹಿತರು ಹೇಳ್ತಾರೆ, ಹಾಗಾದರೆ ವ್ರತ ಮಾಡೋರು ಯಾರು ಇಲ್ವಾ ಅಂತ ಹೇಳ್ತಾರೆ. ಆಗ ಕಾತ್ಯಾಯನಿ ಹೇಳ್ತಾರೆ, ಯಾರು ವ್ರತ ಮಾಡ್ತಾರೆ, ಯಾರು ಮಾಡಲ್ಲ ಬಿಡಿ ಐನೋರೆ, ನೀವು ನಿಮ್ಮ ಮುಂದಿನ ಕೆಲಸ ಮಾಡಿ, ಪೂಜೆ ಶುರು ಮಾಡಿ ಅಂತ ಹೇಳ್ತಾರೆ. ಆವಾಗ ಚಂದನ ಹೇಳ್ತಾಳೆ, ನಾನು ಮಾಡ್ತೇನೆ ಅಂತ ಹೇಳಿ ಚಂದನ ಬರ್ತಾಳೆ. ಆಗ ಕಾತ್ಯಾಯನಿಗಂತೂ ಫುಲ್ ಶಾಕ್ ಆಗುತ್ತೆ. ಇನ್ನು ಮನೆಯವರು ಸ್ವಲ್ಪ ಹೆದರ್ತಾರೆ, ಅಲ್ಲ ಚಂದನ ಹೇಗೆ ವ್ರತ ಮಾಡ್ತಾಳೆ, ಕೆಂಡನ ಕೈಯಲ್ಲಿ ಇಟ್ಕೊಳ್ಳೋದಂದ್ರೆ ಆಟನ ಅಂತ ಹೇಳ್ತಾರೆ. ಇನ್ನು ಅವರೆಲ್ಲರೂ ಚಂದನ ಹತ್ರ ಹೋಗ್ತಾರೆ. ಹೋಗಿ ಹೇಳ್ತಾರೆ, ಅಲ್ಲ ಯಾಕೆ ಚಂದನ ಈ ರೀತಿ ಮಾಡ್ತಿದ್ಯಾ, ನಾನು ಹೇಳಿದೆ ಅಲ್ವಾ ನೀನು ಮಾಡಬೇಡ, ವ್ರತ ಮಾಡಬೇಡ ಅಂತ, ಯಾಕೆ ಕಣಮ್ಮ ನೀನು ಈಗೆಲ್ಲ ಮಾಡ್ತಿದ್ದೆ ಹೇಳ್ಕೊಂಡು ಮುತ್ತು ಬುದ್ಧಿವಾದ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ರೀ ಏನ್ರಿ ಮಾಡ್ತಿದ್ದೀರಾ, ನಿನ್ನೆ ಅಷ್ಟೇ ಹೇಳಿದ್ವಲ್ಲ ಬೇಡ ವ್ರತ ಮಾಡೋದು ಅಂತ, ಯಾಕೆ ಈ ರೀತಿ ಹಠ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಚಂದನ ಹೇಳ್ತಾರೆ, ನಿನ್ನೆ ನಿಮ್ಮತ್ತೆ ಈ ರೀತಿ ಎಲ್ಲ ಮಾತಾಡಿದ್ಮೇಲೆ, ನಮ್ಮನ್ನು ಅವಮಾನ ಮಾಡಿದ ಮೇಲೆ ನಾನು ಇದನ್ನು ಮಾಡೇ ಮಾಡ್ತೇನೆ, ನನ್ನ ಗಂಧದ ಗುಡಿ ಫ್ಯಾಮಿಲಿಗೋಸ್ಕರ ನಾನು ಇದನ್ನು ಮಾಡೇ ಮಾಡ್ತೇನೆ ಅಂತ ಹೇಳಿ ವ್ರತ ಮಾಡಲಿಕ್ಕೆ ಹೋಗ್ತಾಳೆ. ಅವಳು ಯಾರ ಮಾತು ಕೇಳಿರಲ್ಲ. ಇನ್ನು ಎಲ್ಲರ ಕೈಯಲ್ಲೂ ಅಗ್ನಿಕುಂಡ ಕೊಡ್ತಾರೆ. ಆಗ ಚಂದನ ಕೈ ಸುಡ್ತಾ ಇರ್ತದೆ. ಆಗ ಮುತ್ತು ಹೇಳ್ತಾನೆ, ಲೋ ಹರಿ, ಚಂದನಿಗೆ ಕೈ ಸುಡ್ತಾ ಇದೆ ಕಣೋ, ಏನೋ ಮಾಡೋದು ಅಂತ ಹೇಳ್ತಾರೆ. ಆಗ ಹರಿ ಕೈ ಬೇವು ಸೊಪ್ಪನ್ನು ತಂದು ಕೊಡ್ತಾನೆ. ಚಂದನ ಅವ್ರು ಇದನ್ನು ಇಟ್ಕೊಳ್ಳಿ, ಸ್ವಲ್ಪ ಕೈ ಸುಡೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾನೆ. ಆಗ ಚಂದನ ಅದನ್ನು ಹಿಡ್ಕೊಳ್ತಾಳೆ. ಇನ್ನು ವ್ರತ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಇನ್ನು ಬರೀ ಕಾಲಲ್ಲಿ ವ್ರತ ಮಾಡಬೇಕಾಗಿರ್ತದೆ, ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಬೇಕಾಗಿರ್ತದೆ. ಇನ್ನವಳು ಪ್ರದಕ್ಷಿಣೆ ಹಾಕ್ತಾ ಇರ್ತಾಳೆ. ಆದರೂ ಚಂದನಿಗೆ ತುಂಬಾ ಕಷ್ಟ ಆಗಿರ್ತದೆ. ನೆಲ ಬೇರೆ ಸುಡ್ತಾ ಇರ್ತದೆ, ಅವಳಿಗೆ ನಡಿಲಿಕ್ಕೆ ಕಷ್ಟ ಆಗ್ತಿರ್ತದೆ. ಅವಳು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಮುತ್ತು ಹರಿ ಅದನ್ನೆಲ್ಲ ಗಮನಿಸ್ಕೊಳ್ತಾರೆ. ಆಗ ಹರಿ ಒಂದು ಕೊಡಪಾನದಲ್ಲಿ ಅವ್ರು ನಡೆಯುವ ದಾರಿಗೆ ನೀರು ಚೆಲ್ಕೊಂಡು ಬರ್ತಾ ಇರ್ತಾನೆ. ಆವಾಗ ಚಂದನಿಗೂ ತುಂಬ ಖುಷಿಯಾಗುತ್ತೆ. ಇನ್ನು ವ್ರತ ಸಂಪೂರ್ಣಗೊಳಿಸ್ತಾರೆ ಚಂದನ ಮತ್ತು ಹರಿ.
ಇನ್ನು ವ್ರತ ಕಂಪ್ಲೀಟ್ ಆದಮೇಲೆ ಎಲ್ಲರೂ ಖುಷಿ ಆಗ್ತಾರೆ. ಇನ್ನು ಚಂದ್ರನ ಕೈ ತುಂಬ ಬೊಬ್ಬೆ ಬಿದ್ದಿರ್ತದೆ. ಆಗ ಮುತ್ತು ಹೇಳ್ತಾನೆ, ಏನಮ್ಮ ಇದು ಕೈ ಏನು ಈ ರೀತಿ ಬೊಬ್ಬೆ ಬಿದ್ದಿದೆ, ಎಷ್ಟು ನೋವಾಗ್ತಿದೆ ಏನೋ ನಿನಗೆ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಏನ್ರಿ ನಾನು ಮಾಡಬೇಡಿ ಅಂತ ಹೇಳಿದ್ರು ನೀವು ಮಾಡಿದ್ರಲ್ಲ, ನೋಡ್ರಿ ಕೈ ಯಾವ ರೀತಿ ಸುಟ್ಟೋಗಿದೆ ಅಂತ ಹೇಳಿ, ತಡೀರಿ ನಾನು ಒಂದು ನಿಮಿಷ ಬಂದೆ ಅಂತ ಹೇಳ್ಕೊಂಡು ಹರಿ ಎಲ್ಲರ ಮನೆಗೆ ಹೋಗಿ ಐಸ್ ಕ್ಯೂಬ್ ಕೇಳ್ತಾ ಇರ್ತಾನೆ. ಯಾರ ಮನೇಲೂ ಇರ್ತಾನೆ ಇರಲ್ಲ, ಹರಿ ಕೇಳ್ತಾ ಇರ್ತಾನೆ. ಇನ್ನು ಒಂದು ಮನೇಲಿ ಐಸ್ ಕ್ಯೂಬ್ ಇರುತ್ತೆ, ಅವ್ರು ಕೊಡ್ತಾರೆ. ಇನ್ನು ಹರಿ ಅದನ್ನು ತಗೊಂಡು ಬರ್ತಾನೆ. ಇನ್ನು ಈ ಕಡೆ ವೈಭವಿಗೆ ಗೊತ್ತಾಗದ ಹಾಗೆ ಮದುವೆ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡಿರ್ತದೆ. ಇನ್ನು ವೈಭವಿ ಅಣ್ಣ ಅವನ ಫ್ರೆಂಡಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಇನ್ನು ಮದುವೆ ಮಂಟಪ ಎಲ್ಲ ರೆಡಿ ಆಗಿರ್ತದೆ, ಮದುಮಗನೂ ರೆಡಿ ಆಗಿರ್ತಾನೆ. ವೈಭವಿ ಅಣ್ಣ ಹೇಳ್ತಾನೆ ಮದುವೆ ಆಗೋ ಹುಡುಗನಿಗೆ, ಥ್ಯಾಂಕ್ಸ್ ಕಣೋ ಮಂಜ, ನಿನ್ನ ಮದುವೆ ಆಗ್ಲಿಕ್ಕೆ ಒಪ್ಕೊಂಡಿಯಲ್ಲ, ಥ್ಯಾಂಕ್ ಯು ಸೋ ಮಚ್ ಕಣೋ ಅಂತ ಹೇಳಿ ಇಬ್ಬರು ಖುಷಿಯಾಗಿ ಹಗ್ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಅಲ್ಲಿಗೆ ವೈಭವಿ ಅಪ್ಪ ಅಮ್ಮ ಬರ್ತಾರೆ. ಆಗ ವೈಭವಿಗೆ ಡೌಟ್ ಬರುತ್ತೆ, ಅಲ್ಲ ಅಮ್ಮ, ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರಂತ ಹೇಳಿದ್ರಿ, ಆದರೆ ಇಲ್ಲಿ ಯಾರೂ ಇಲ್ಲ, ಸತ್ಯ ಹೇಳಿ ನೀವೇನೋ ಪ್ಲ್ಯಾನ್ ಮಾಡ್ತಿದ್ದೀರಲ್ವಾ ಅಂತ ಹೇಳ್ತಾರೆ. ಇನ್ನು ಅವಳನ್ನು ಎಳ್ಕೊಂಡು ಬಂದು ಹಸೆ ಮಣೆ ಮೇಲೆ ಕೂತ್ಕೊಳಿಸ್ತಾರೆ. ಅಂದರೆ ನನ್ನ ಮದುವೆ ಮಾಡ್ಲಿಕ್ಕೆ ಹೊರಟಿದ್ದೀರಾ, ನನಗೆ ಈ ಮದುವೆ ಇಷ್ಟ ಇಲ್ಲ ಹೇಳ್ತಾ ಇರ್ತಾಳೆ. ಇನ್ನೊಂದು ತಾಳಿ ಕಟ್ಟಬೇಕು ಅಂತ ಹೊರಡ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ, ವೈಭವಿ ಕುತ್ತಿಗೆಗೆ ಅವಳ ಅಣ್ಣನ ಫ್ರೆಂಡ್ ತಾಳಿ ಕಟ್ತಾನ, ಕಂಟಿಗೆ ಈ ವಿಷಯ ಗೊತ್ತಾಗುತ್ತಾ, ಏನಾಗುತ್ತೆ ಎಲ್ಲನೂ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಊಹೆಗಳನ್ನು, ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.